ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜ್ಯೋತಿ. ಹಾಗೆ ಫ್ರೆಂಡ್ಸ್, ಈ ವ್ಲಾಗಲ್ಲಿ ನನಗೆ ಗೊತ್ತಿರೋ ಅಂತ ಒಂದು ಸ್ವಲ್ಪ ಪೂಜೆ ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಪುಟಾಣಿನ ಗಣೇಶನ ಸ್ಕೂಲಿಗೆ ಬಿಟ್ಟು ಬಂದ್ಬಿಟ್ಟು ನಾನು ಸ್ನಾನ ಎಲ್ಲ ಮುಗಿಸಿ ಫ್ರೆಂಡ್ಸ್, ಮನೆಯೆಲ್ಲ ಇದುವರೆಗೂ ಕ್ಲೀನಿಂಗ್ ಎಲ್ಲ ನನ್ನ ನೈಟೇ ಯೂಟ್ಯೂಬ್ ನನ್ನ ಮಗಳು ಚಾನಲ್ನ ಮಾಡ್ಕೊಟ್ಟಿದ್ಲು. ಸಬ್ಸ್ಕ್ರೈಬ್ ಸೊ ಮಾಡ್ಕೊಂಡಿಲ್ಲ ಬಾಗಿಲಿಗೂ ಅಂದರೆ ಸಹ ಈಗಲೇ ಬೆಳಗ್ಗೆ ಅವಳೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀರು ಅದರ ಹಾಕ್ಬಿಟ್ಟು ರಂಗೋಲಿ ಪಕ್ಕದಲ್ಲಿರುವಂಥ ಇಟ್ಕೋಬಿಟ್ಲು. ಬೆಲ್ ಐಕನ್ನ ನಾನು ಕ್ಲಿಕ್ ಬಂದು ಮಾಡಿದರೆ ನಾನು ಯಾವುದೇ ಈ ಹೊಸ ಕೆಲಸಗಳು ವಿಡಿಯೋ ಒಳಗಡೆ ಅಡುಗೆ ಅಪ್ಲೋಡ್ ಮಾಡಿದ ಕೆಲಸಗಳನ್ನೆಲ್ಲ ತಕ್ಷಣ ಮುಗಿಸ್ಕೊಂಡು ನೀವು ನೋಡಬಹುದು. ಸ್ನಾನ ಮುಗಿಸಿ ದೇವ್ರ ಮನೆಗೆ ಬಂದಿದ್ದೀನಿ. ಸೊ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕಲ್ಲ, ಮೊದಲು ಕ್ಲೀನ್ ಮಾಡ್ಕೊಳಕ್ ಮೊದಲೇ ನಾವು ನೀರಿಗೆ ಸ್ವಲ್ಪ ಗಂಜಲ ಇದ್ರೆ ಗಂಜಲ ಇಲ್ಲ ಅಂತಂದ್ರೆ ಸ್ವಲ್ಪ ಅರಿಶಿನ ಉಪ್ಪು ಹಾಕೊಂಡು ಕ್ಲೀನ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಇದು ಜವಾದಿ ಪೌಡ್ರು ಅಂತ ಫ್ರೆಂಡ್ಸ್, ತುಂಬಾ ಗಮ್ ಅಂತ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಕುಂಕುಮದೊಳಗಡೆ ಹಾಕಿ ನಾವು ಇಟ್ಕೊಂಡ್ರೆ ತುಂಬಾ ಘಮ ಘಮ ಅಂತಿರುತ್ತೆ. ಜೊತೆಗೆ ನಾವು ದೀಪ ಹಚ್ತೀವಲ್ಲ, ಎಣ್ಣೆ ಆ ಎಣ್ಣೆ ಒಳಗಡೆನು ಹಾಕಿಟ್ರೆ ಆ ದೇವ್ರ ಮನೆ ಒಂದು ಗಮ್ ಅಂತ ಇರುತ್ತೆ. ಜೊತೆಗೆ ತಾಯಿ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಇದನ್ನೊಂದು ಬಾಟ್ಲನ್ನ ದೇವ್ರ ಮುಂದೆ ಇಡ್ತಾರೆ. ಸೊ ನಾನು ಸಹ ಕುಂಕುಮದೊಳಗಡೆ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ನಿಮಗೂ ಇಷ್ಟ ಆದ್ರೆ ನೀವು ಟ್ರೈ ಮಾಡಿ. ಸೊ ನಾನು ದೇವ್ರ ಮನೆ ಕ್ಲೀನ್ ಮಾಡುವಾಗ ಅದಕ್ಕೆ ಅಂತ ಸಪ್ರೇಟ್ ಅದೊಂದು ಮರ ಗುಡ್ಸೋದಕ್ಕೆ ಸಪ್ರೇಟ್ ಆಗಿ ಇಟ್ಕೊಳ್ತೀನಿ. ಹಾಗೆ ಅದಕ್ಕೆ ಒರೆಸೋದಕ್ಕೆ ಸಪ್ರೇಟ್ ಬಟ್ಟೆಗಳನ್ನು ಸಹ ಇಟ್ಕೊಂಡಿರ್ತೀನಿ. ದೇವ್ರ ಮನೆ ಒರೆಸೋದಕ್ಕೊಂದು, ದೇವ್ರ ಫೋಟೋಗಳು ಒರೆಸೋದಕ್ಕೊಂದು ಸಪ್ರೇಟ್ ಆಗಿ ಇಟ್ಕೊಂಡಿರ್ತೀನಿ. ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾದ್ಮೇಲೆ ನಾನು ದೇವ್ರ ಪಾತ್ರೆಗಳನ್ನು ಸಿಂಕಲ್ಲಿ ತೊಳೆಯಕ್ ಹೋಗಲ್ಲ. ಸಿಂಕಲ್ ದೇವ್ರ ಎಂಜಿಲು ತಟ್ಟೆಗಳೆಲ್ಲ ತೊಳೆದಿರ್ತೀವಿ. ಅದರಿಂದ ನನ್ನ ಮನೆ ಮುಂದ್ಗಡೆ ಜಾಗ ಇರೋದ್ರಿಂದ ನನ್ನ ಮನೆ ಮುಂದ್ಗಡೆನೆ ತಗೊಂಬಂದು ಪಾರ್ಕಿಂಗ್ ಎಲ್ಲ ತೊಳೆದಿರ್ತೀವಲ್ಲ, ಅಲ್ಲಿ ತೊಳ್ಕೊಳ್ತೀನಿ. ತೊಳೆಯೋದಕ್ಕೂ ಅಷ್ಟೇ, ದೇವ್ರ ಪಾತ್ರೆ ತೊಳೆಯೋದಕ್ಕೆ ಸಪ್ರೇಟ್ ನಾರಾಗಿರ್ಬೋದು, ಸಪ್ರೇಟ್ ಸಬೀನ್ ಆಗಿರ್ಬೋದು, ಒಂದು ಬಾಕ್ಸಲ್ಲಿ ಸಪ್ರೇಟ್ ಆಗಿ ಎತ್ತಿಟ್ಟಿರ್ತೀನಿ. ನಿಮ್ಗೆ ಜಾಗ ಇಲ್ಲ ಅಂದ್ರೆ ನೀವು ಸಿಂಕ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ನೀಟಾಗಿ ಆಮೇಲೆ ತೊಳ್ಕೊಬಹುದು. ಇದನ್ನ ಟಿಶ್ಯೂನಲ್ಲಿ ನೀಟಾಗಿ ಒರೆಸ್ಬಿಟ್ಟು ಕಳಸ ಹೂಡೋದಕ್ಕೆ ಮುಂಚೆ 3 ಕೈ, ನಮ್ಮ ಇಡೀ 3 ಇಡಿನ ಹಾಕ್ತೀನಿ. ಇದು ಅಕ್ಕಿನ ತಟ್ಟೆ ಆ ಕಳಸದ ಕೆಳಗಡೆ. ಸೊ ಹಾಗೆ ನಾವು ದೇವ್ರ ಪೂಜೆ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಅರಿಶಿನ ಕುಂಕುಮನ ಇಟ್ಕೋಬೇಕು. ತಾಳಿಗಾಗ್ಲಿ ನಮಗಾಗ್ಲಿ ನಾವು ಮೊದಲು ಇಟ್ಕೋಬೇಕು. ಹಾಗೆ ಸಪ್ರೇಟ್ ಅರಿಶಿನ ಕುಂಕುಮನು ಸಹ ಇಟ್ಕೊಂಡಿದೀನಿ. ನಮ್ಗೆ ಸಪ್ರೇಟು, ಜೊತೆಗೆ ದೇವ್ರ ಮನೆಗೆ ಸಪ್ರೇಟ್ ಇಟ್ಕೊಂಡಿದೀನಿ ಅರಿಶಿನ ಕುಂಕುಮ. ನಾವು ಬಳಸೋದನ್ನೇ ಬಂದವ್ರಿಗೂ ಮುತ್ತೈದೆಯರಿಗೂ ಸಹ ನಾನು ಅದನ್ನೇ ಕೊಡ್ತೀನಿ. ದೇವ್ರ ಮನೆಗೆ ಸಪ್ರೇಟ್, ನನಗೆ ಸಪ್ರೇಟ್ ಇಟ್ಕೊಂಡಿದೀನಿ. ಹಾಗೆ ಕಳಸದೊಳಗಡೆ ಫ್ರೆಂಡ್ಸ್ 2 ಕಮಲ್ ಬೀಜ, ಹಾಗೆ 2 ಗೋಮತಿ ಚಕ್ರ, ನಮ್ಮನೇಲಿ ಒಂದು ಸಿಲ್ವರ್ ಕಾಯಿನ್ ಇದ್ರೆ ಸಿಲ್ವರ್ ಕಾಯಿನ್ ಹಾಕಿ, ಇಲ್ಲಾಂದ್ರೆ ನಾರ್ಮಲ್ ಕಾಯಿನ್, ಇಲ್ಲ 2 ಲವಂಗ, 2 ಏಲಕ್ಕಿ, ಮತ್ತೆ ಲಾವಂಚಿಕ ಬೇರ್ ಅಂತ ಬರುತ್ತೆ. ಅದು ತುಂಬಾ ಒಳ್ಳೇದು ಮನೆಗೆ ಆರ್ಥಿಕ ಅಭಿವೃದ್ಧಿಗೆ ಅಂತಾನೂ ಸಹ ಹೇಳ್ತಾರೆ. ಲಾವಂಚಿಕ ಬೇರು, ಅರಿಶಿನ, ಕುಂಕುಮ, ಹೂವು, ಜೊತೆಗೆ 1 ತುಂಡು ಅಡಿಕೆ, ಗೋಟ್ ಅಡಿಕೆ ಅಂತ ದಪ್ಪ ಅಡಿಕೆ ಬರುತ್ತೆ, ಅದು 1 ಅಡಿಕೆ ತುಂಡು ಹಾಕ್ಬೇಕು. ನಾನು ಪ್ರತಿ ಸತಿ ಕಳಸ ಹೂಡಿ ಪೂಜೆ ಮಾಡುವಾಗ್ಲೂ ಈ ತರದ್ದೆಲ್ಲ ಹಾಕೊಂಡೆ ನಾನು ಪೂಜೆ ಮಾಡ್ತೀನಿ. ಜೊತೆಗೆ ಮಾವಿನ ಎಲೆ ನನಗೆ ಸಿಗೋದ್ರಿಂದ ಮಾವಿನ ಎಲೆ ಇಡ್ತೀನಿ. ನಿಮ್ಗೆ ಮಾವಿನ ಎಲೆ ಸಿಕ್ಕಿಲ್ಲ ಅಂದ್ರೆ ವಿಳ್ಯದೆಲೆನಾದ್ರೂ ಇಟ್ಕೋಬಹುದು. ನೀರಿಗೆ ಸ್ವಲ್ಪ ತಾಕಂಗಿಟ್ರೆ ಸ್ವಲ್ಪ ದಿನ ಫ್ರೆಶ್ ಆಗಿರುತ್ತೆ. ನಾವು ಕಳಸ ಗಿಡ ತೆಂಗಿನಕಾಯಿನೂ ಅಷ್ಟೇ ಫ್ರೆಂಡ್ಸ್, ನೀರಿಗೆ ತಾಕೋ ತರ ತೆಂಗಿನಕಾಯಿ ಇಡಬೇಕು. ಇಲ್ಲಾಂದ್ರೆ ಆ ತೆಂಗಿನಕಾಯಿ ಒಳಗಡೆ ನೀರು ಬೇಗ ಬತ್ಬಿಡುತ್ತೆ. ಹಾಗೆ ಕಳಸದ ನೀರ್ನ ನಾವು ನೆಕ್ಸ್ಟ್ ಕಳಸ ಚೇಂಜ್ ಮಾಡುವಾಗ ಆ ನೀರ್ನ ಆಚೆ ಚೆಲ್ಲೋದು, ಸಿಂಕಿಗೆಲ್ಲ ಚೆಲ್ಲಬಾರ್ದು. ಮನೆಗೆ ಸ್ವಲ್ಪ ಚಿಮುಕ್ಸ್ಬಿಟ್ಟು ಮಿಕ್ಕಿದ್ದನ್ನ ಗಿಡಕ್ಕೆ ಹಾಕಿದ್ರೆ ತುಂಬಾನೇ ಒಳ್ಳೇದು. ಕಳಸದ ಒಳಗಡೆ ನಾನು ಬೇರೆ ಏನು ಇಡಕ್ ಹೋಗಲ್ಲ. ಇನ್ನೊಂದು ಚಿಕ್ಕ ಲಕ್ಷ್ಮಿ ವಿಗ್ರಹ ಇದೆ, ಅದನ್ನ ಮಾತ್ರ ಇಡ್ತೀನಿ. ಇನ್ನೊಂದು ಸಪ್ರೇಟ್ ಆಗಿ ನಾನು ಗಣೇಶಂದಾಗಿರ್ಬೋದು ಮತ್ತೆ ಈಶ್ವರನಾಗಿರ್ಬೋದು ಸಪ್ರೇಟ್ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಇಟ್ಕೊಂಡಿದೀನಿ. ಸೊ ಪೂಜೆ ಸ್ಟಾರ್ಟ್ ಮಾಡೋದಕ್ಕೆ ಮೊದಲೇ ದೀಪ ಹಚ್ಕೊಂಡ್ಬಿಡ್ತೀನಿ ನಾನು ಮೊದ್ಲೇನೆ. ಸೊ ಸ್ವಲ್ಪ ದುಂಡ್ಮಲ್ಗೆ ತಂದಿಟ್ಟು ಕಟ್ಟಿಟ್ಕೊಂಡಿದ್ದೆ. ಅದ್ರ ಜೊತೆಗೆ ನಮ್ಮನೆ ಮುಂದೆನೂ ಸ್ವಲ್ಪ ದಾಸವಾಳ ಗಿಡ ಹೂವು ಇದೆಯಲ್ಲ, ಅದನ್ನು ಸಹ ಬಿಡಿಸ್ಕೊಳ್ಳೋಣ. ತಾಯಿ ಲಕ್ಷ್ಮೀ ದೇವಿಗೆ ಮಲ್ಗೆ ಹೂವು, ಆ ಘಮ ಘಮ ಅನ್ನೋ ಹೂವುಗಳು ಅಂದ್ರೆ ತುಂಬಾ ಇಷ್ಟ ಅಂತೆ. ಹಾಗೆ ಒಂದು ಗಂಟೆ ಅಲ್ಲಾಡಿಸಿ ಪೂಜೆ ಮಾಡಿದ್ರೆ ಅದೊಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಮನೇಲಿ. ಸೊ ನಂದು ಅದೇ ತರ ಗಂಟೆ ಅಲ್ಲಾಡಿಸಿ ಪೂಜೆ ಮಾಡಿದೆ. ನೈವೇದ್ಯನೂ ಸಹ ತುಳಸಿಯಿಂದ ನೈವೇದ್ಯ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಸೊ ತುಳಸಿ ಗಿಡನು ನಾನು 1-2 ಹಾಕೊಂಡಿದೀನಿ. ತುಳಸಿಯಿಂದ ನೈವೇದ್ಯ ಮಾಡಿ ಹಾಗೆ ಲಕ್ಷ್ಮಿ ಅಷ್ಟೋತ್ತರನು ಸಹ ನಾನು ಓದ್ತೀನಿ. ಶುಕ್ರವಾರದ ಆಷಾಢದ 2ನೇ ಶುಕ್ರವಾರ ಪೂಜೆ ಆಯಿತು. ಸೊ ಇವಾಗ ನಾನು ಬೆಳಗ್ಗೆ ಚಿಯಾ ಸೀಡ್ಸ್ ನೆನೆಹಾಕಿದ್ದೆ, ಇವಾಗ ಅದು ಕುಡಿತಾ ಇದ್ದೀನಿ. ಒಂದು 2-3 ಅವರ್ ನೆಂದರೆ ಸಾಕು ಇದು. ಸೊ ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಪೂಜೆ
ಕೊಡ್ತೀವಿ. ಬೆಳಗ್ಗೆ ಕಾಫಿ ಕೊಡ್ತಿದ್ದೆ ಅಷ್ಟೇ. ಇವಾಗ ಚಿಯಾ ಸೀಡ್ಸ್ ನೀರು ಕುಡಿಯೋಣ. ಅದಷ್ಟು 12 ಗಂಟೆ ಒಳಗೆ ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗುತ್ತೆ ಆಲ್ಮೋಸ್ಟು. ಸೊ ಅಷ್ಟೊತ್ತಿಗೆ ನನ್ನ ಪುಟಾಣಿ ಕರ್ಕೊಂಬರೋಕ್ಕೆ ಸರಿ ಹೋಗುತ್ತೆ. ಬೆಳಗ್ಗೆ ಅವನಿಗೆ ಬಿಟ್ಟು ಬಂದಿದ್ದೆ, ಚಿತ್ರಾನ್ನ ಮಾಡಿದ್ದೆ ಆ್ಯಕ್ಚುಲಿ ತಿಂಡಿ. ಅವನಿಗೆ ಬಾಕ್ಸಿಗೆ ಹಾಕಿ ಅವ್ನಿಗೆ ತಿನ್ನಿಸ್ಬಿಟ್ಟು ಅವನ್ನ ಸ್ಕೂಲಿಗೆ ಬಿಟ್ಟು ಬಂದೆ. ಇವಾಗ ಪಿಕಪ್ ಮಾಡೋಕ್ಕೆ ಹೋಗಬೇಕು. ಫೈನಲಿ ಪೂಜೆ ಎಲ್ಲ ಮುಗಿಸಿ ನಮ್ ಗಣೇಶನ ಪಿಕಪ್ ಮಾಡಕ್ ಸ್ಕೂಲ್ ಹತ್ರ ಬಂದೆ. ಇವತ್ತೇನೋ ರೆಡ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಅವ್ರ ಸ್ಕೂಲಲ್ಲಿ. ಎಲ್ಲಾ ಮಕ್ಕಳು ರೆಡ್ ಅಲ್ಲಿ ಕಾಣಿಸ್ತಾ ಇದಾರೆ. ಒಬ್ಬೊಬ್ಬರು ಮಕ್ಕಳು ಒಂದೊಂದು ಇಂಟ್ರೆಸ್ಟ್ ಇರೋ ಸ್ಟ್ರಾಬೆರಿ ಆಗಿರ್ಬೋದು ಅಥವಾ ವಾಟರ್ ಮಿಲನ್ ಆಗಿರ್ಬೋದು ಆ ತರ ಡಿಸೈನ್ಸ್ ಮಾಡ್ಕೊಂಡ್ ಬಂದಿದ್ದಾರೆ. ಜೊತೆಗೆ ರೆಡ್ ಕಲರ್ ಡ್ರೆಸ್ಸಸ್ ಹಾಕೊಂಡ್ಬಂದಿದ್ದಾರೆ. ನೋಡೋದಕ್ಕೆ ಎರಡು ಕಣ್ಸಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ ಮಕ್ಕಳಂತೂ. ನಮ್ ಗಣೇಶ್ಗುನು ವಾಟರ್ ಮಿಲನ್ ಮಾಡಿಸ್ಕೊಂಡು ಹೋಗಿದ್ದ. ಅವ್ರ ಅಕ್ಕನ ಹತ್ರ ಜಗಳ ಮಾಡ್ಕೊಂಡು ನನ್ಗೆ ಮಾಡ್ಕೊಡ್ಲೇಬೇಕು ಅಂತ ಮಾಡಿಸ್ಕೊಂಡು ಹೋಗಿದ್ದ. ಬಟ್ ಆಪ್ಷನ್ ಇತ್ತು, ಮಾಡೋರು ಮಾಡ್ಕೊಂಡ್ ಬರ್ಬೋದಿತ್ತು, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದಿತ್ತು. ಬಟ್ ಅವ್ನ್ ಬಿಟ್ಟಿಲ್ಲ, ಅವ್ರ ಅಕ್ಕನ ಹತ್ರ ವಾಟರ್ ಮಿಲನ್ ಮಾಡಿಸ್ಕೊಂಡು ಹೋಗಿದ್ದ. ನನ್ ಪುಟಾಣಿ ಸ್ಕೂಲು CRPF ಜಸ್ಟ್ ಮಾಂಟೆಸರಿ ಸ್ಕೂಲ್ ಆಗಿರುತ್ತೆ ಅಷ್ಟೇ. ನರ್ಸರಿ LKG UKG ಒಂದ್ 9 o'clock ಸ್ಟಾರ್ಟ್ ಮಾಡಿ 1 ಗಂಟೆಗೆಲ್ಲ ಬಿಟ್ಬಿಡ್ತಾರೆ. ಹಿಂಗ್ ಅನ್ನೋ ಅಷ್ಟೊತ್ತಿಗೆ 1 ಗಂಟೆ ಆಗೋಗ್ಬಿಡುತ್ತೆ. ಅದ್ರಲ್ಲಿ ನಮ್ ಗಣೇಶ್ಗೂ 2 ನಿಮಿಷ ಲೇಟ್ ಆಗಂಗಿಲ್ಲ. ಕಣ್ಣಲ್ಲಿ ನೀರ್ ತುಂಬ್ಕೊಂಡು ಅವ್ನೇನ್ ಅಳಬೇಕು, ಬಟ್ ಅಳಲ್ಲ, ಆ ತರ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಆಚೆ ಬಂದ ತಕ್ಷಣನೇ ನಾನು ಅವ್ನ್ ಕಣ್ಣಿಗೆ ಕಂಡ್ರೆ ಅವ್ನ್ ಖುಷಿನೇ ಖುಷಿ, ಅಷ್ಟು ಖುಷಿ ಆಗ್ಬಿಡ್ತಾನೆ. ಇದೇನಿದಮ್ಮ ಪ್ಯಾಕೆಟು? ಇದು ದೇವಸ್ಥಾನಗಳಿಗೆ ಹೋಗಿದ್ನಲ್ಲಪ್ಪ ನಾನು, ಅವಾಗೆಲ್ಲ ಅಲ್ಲಿ ಏನ್ ಸಿಗಂದೂರಿಗೆ ಹೋಗಿದ್ದ? ಸಿಗಂದೂರ್ಗೆ, ಚೌಡೇಶ್ವರಿಗೆ, ಎಲ್ಲೆಲ್ಲಿ ಹೋಗಿದ್ನೋ ಅದೆಲ್ಲ ಕೊಟ್ಟಿರೋ ಕುಂಕುಮಗಳು. ಅದನ್ನ ಈ ತರ ಒಂದಕ್ಕೆ ಹಾಕೊಂಡು ಇಟ್ಕೊಂಡು ನಾವು ಅಲ್ಲಿ ನೋಡಿ, ನೀನು ಎತ್ತೆತ್ಲ ನೋಡಿದ್ರೆ ಹೋಗುತ್ತೆ. ಸರಿಗಿಡಿ, ಅದನ್ನ ಡಬ್ಬಕ್ಕೆ ಹಾಕೊಂಡು ಇಟ್ಕೋಬೇಕು. ಇಟ್ಕೊಂಡು ನಾವು ಡೈಲಿ ಡೈಲಿ ಯೂಸ್ ಮಾಡಬೇಕು. ಇಲ್ಲಿ ಇಟ್ಕೋ, ಇಲ್ಲಿ ನೋಡು ಕಾಣಿಸ್ತಾ ಇಲ್ಲ, ಫುಲ್ ಆಗೈತೆ. ಫುಲ್ ಇರೋದನ್ನ ಇದು ಎಲ್ಲ ಮಿಕ್ಸ್ ಮಾಡ್ಬಿಡೋಣ. ಎಲ್ಲ ಚಾಮಿದಿ ಇದ್ರೊಳಗೆ ಇಟ್ಕೋಣ. ಹಂಗೇನ್ ದೊಡ್ಡ ಬಾಕ್ಸ್ ಒಳಗೆ ಅಲ್ಲಿ ಇಲ್ಲಿ ಸರಿಗಿಡು. ದೊಡ್ಡ ಬಾಕ್ಸ್ ಒಳಗೆ ಇಟ್ಬೇಕು. ಹಾ, ಸ್ವಲ್ಪ ಜವಾದಿ ಪೌಡರ್ ಹಾಕೋಣ. ಊದ್ಗಡ್ಡಿಯ ಸ್ಮೆಲ್ಲು ಮತ್ತೆ ಕುಂಕುಮ. ಖಾಲಿ ಮಾಡ್ತಾ ನಿನ್ ಜವಾರಿ ದಿನ. ಇಲ್ಲ ಮಗನೇ, ಒಂಚೂರು ಹಾಕಿದ್ರೆ ಸಾಕು, ಅದೇನು ಗಮ್ ಅನ್ನುತ್ತೆ. ಅದನ್ನ ನೀಟಾಗೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲವ ಹಿಂಗೆಲ್ಲ ಮಿಕ್ಸ್ ಮಾಡಿಕೊಂಡು ಜವಾದಿ ಪೌಡ್ರನ್ನ ಇವಾಗ ನಾವು ಪೂಜೆಗೆ ಡೈಲಿ ಕುಂಕುಮ ಇಟ್ಕೊತೀವಲ್ವ, ನಾನು ನೀನು ಎಲ್ರಿಗೂ, ಅಪ್ಪ ಅಕ್ಕ ಎಲ್ಲರೂ ಇಟ್ಕೊತೀವಲ್ಲ, ಈ ಥರ ಡಬ್ಬಕ್ಕೆ ಹಾಕೊಂಡು ಇಟ್ಕೊಳ್ಳೋಣ. ಈ ಥರ 2 ಬಾಕ್ಸ್ ಮಾಡಿಟ್ಕೊಂಡು ಒಂದು ಕರಂಡಿ ಹತ್ರ ನೋಡ್ಕೊಂತೀವಲ್ಲ, ಆವಾಗ ಇಟ್ಕೊತೀವಿ ಕುಂಕುಮನ. ರೆಡಿ ಮಾಡಿ ಇಟ್ಕೊಂಡ್ರೆ ಇದೇನಿದು? ಇದು ಆಂಜನೇಯಂದು ದೃಷ್ಟಿ ಆಗಬಾರ್ದು ಅಂತ. ಇದು ಗಟ್ಟಿಯಾಗಿದೆ, ನಾನು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಬೇಕು. ದೃಷ್ಟಿ ಆಗಲ್ಲ. ಡೈಲಿ ಇದನ್ನ ಮಕ್ಕಳಿಗೆ ಇಡೋದ್ರಿಂದ, ನಾವು ಇಟ್ಕೊಳ್ಳೋದ್ರಿಂದ ದೃಷ್ಟಿ ಆಗಲ್ಲ. ಅದಕ್ಕೋಸ್ಕರ ನಾನು ಆಂಜನೇಯನ ದೇವಸ್ಥಾನದಲ್ಲಿ ತಗೊಂಬಂದು ಸ್ವಲ್ಪ ಇಸ್ಕೊಂಬಂದು ಇಟ್ಕೊಂಡಿದ್ದೀನಿ. ಎಷ್ಟೊಂದು ದಿನ ಆಯ್ತು ಇಸ್ಕೊಂಬಂದು, ಇನ್ನೂ ಖಾಲಿ ಆಗಿಲ್ಲ. ಇವಾಗ ಇದಕ್ಕೆ ತುಪ್ಪ ಹಾಕಿ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ತುಂಬ ಗಟ್ಟಿ ಆಗುತ್ತೆ. ತುಪ್ಪ ಹಾಕಿ ಇಟ್ಕೋಬೇಕು. ಸೊ ಫೈನಲಿ ಪೂಜೆ ಮುಗೀತು. ಗಣೇಶನ ಸ್ಕೂಲಿಂದ ಕರ್ಕೊಂಡ್ಬಂದಿದ್ದಾಯ್ತು. ಮೊಳಕೆ ಬಂದಿರೋ ಹುರುಳಿಕಾಳಿದೆ, ಬಸ್ಸಾರು ಮಾಡೋಣ ಅನ್ಕೊಂತಾ ಇದೀನಿ. ಮೊಳಕೆ ಹುರುಳಿಕಾಳು ತುಂಬಾನೇ ಒಳ್ಳೇದು. ತುಂಬಾ ಕ್ಯಾಲ್ಸಿಯಂ ಇರುತ್ತೆ, ಕಬ್ಬಿಣಾಂಶ ಇರುತ್ತೆ, ಸಿಕ್ಕಾಪಟ್ಟೆ ಒಳ್ಳೇದು. ಹಾಗೆ ಜೀರ್ಣಕ್ರಿಯೆಗೆ ಮತ್ತೆ ಶುಗರ್ ಇರೋರಿಗೆ, ಜೊತೆಗೆ ತೂಕ ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅನ್ನೋರಿಗೆ, ಎಲ್ಲರಿಗೂ ಒಳ್ಳೇದು ಅಂತಾನೆ ಹೇಳ್ಬೋದು ಹುರುಳಿಕಾಳು. ದಿನನಿತ್ಯ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ವಾರಕ್ಕೆ 1 ಸತಿ 2 ಸತಿ ಹುರುಳಿಕಾಳಲ್ಲಿ ಏನಾದ್ರೂ ನಾವು ರೆಸಿಪಿ ಸಾರು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು. ಸೊ ಇವಾಗ ಬಸ್ಸಾರನ್ನ ಹೆಂಗ್ ಮಾಡೋದು ಅಂತ ಬನ್ನಿ ನೋಡೋಣ. ನಮ್ ಕಡೆ ನಾವು ಇದೇ ರೀತಿ ಬಸ್ಸಾರು ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಬಟ್ ಹೇಗಾಗಿತ್ತು ಅಂತ ಒಂದು ಕಮೆಂಟ್ಸ್ ಹಾಕೋದ್ ಮರಿಬೇಡಿ. ಜಸ್ಟ್ ಮೊಳಕೆ ಹುರುಳಿಕಾಳು ತೊಳೆಯೋದೇನ್ ಬೇಡ, ತುಂಬಾ ಚೆನ್ನಾಗಿ ತೊಳೆದ್ಬಿಟ್ಟೆ ನಾವು ಮೊಳಕೆ ಕಟ್ಟಿರ್ತೀವಲ್ವಾ, ಸೊ ಕುಕ್ಕರ್ಗೆ ಹಾಕಿ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದ್ 3-4 ವಿಷಲ್ ಕೂಗಿಸ್ಬೇಕು. ಚೆನ್ನಾಗಿ ಬೇಯ್ಬೇಕು ಹುರುಳಿಕಾಳು. ಸೊ ಹುರುಳಿಕಾಳು ಕೂಗೋ ಅಷ್ಟೊತ್ತಿಗೆ ಅದಕ್ಕೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಬೆಳ್ಳುಳ್ಳಿ ಹುರ್ಕೊಂತಾ ಇದೀನಿ, ಸುಳಿದ್ಬಿಟ್ಟು ಹುರ್ಕೊಂತಾ ಇದೀನಿ. ಜೊತೆಗೆ ಒಂದು ಈರುಳ್ಳಿನೂ ಸಹ ಹುರ್ಕೊಂತಾ ಇದೀನಿ. ಆ ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಳ್ಳೋದಕ್ಕೆ ಒಂಚೂರು ಎಣ್ಣೆ ಹಾಕೋಬೇಕು. ಮೊದಲೆಲ್ಲ ಸುಟ್ಕೊಂತಾ ಇದ್ರು, ಇವಾಗ ಸುಡೋಲ್ಲ ಯಾರು, ಬೇಗ ಆಗ್ಬೇಕು ಅನ್ನೋದಕ್ಕೋಸ್ಕರ ಎಲ್ರು ಕಟ್ ಮಾಡಿ ಬಾಣ್ಲಿಗೆ ಹಾಕಿ ಹುರ್ಕೊಂಡ್ಬಿಡ್ತೀವಿ. ಜೊತೆಗೆ ಸ್ವಲ್ಪ 1 ಸ್ಪೂನ್ ಜೀರಿಗೆ, ಒಂದ್ ಸ್ವಲ್ಪ ಕರಿಬೇವು ಸಹ ನಾನು ಹುರ್ಕೊಂತಿದ್ದೀನಿ. ಈ ಬೇಳೆ ಸಾರುಗಳನ್ನೆಲ್ಲ 2 ಟೈಮ್ ತಿನ್ನಕ್ಕಾಗಲ್ಲ, 1 ಟೈಮ್ ತಿಂದ್ರೆ ಸಾಕಪ್ಪ ಅನ್ಸ್ಬಿಡುತ್ತೆ. ಈ ಹುರುಳಿಕಾಳು ಸಾಂಬಾರುಗಳಂತೂ, ಅದ್ರಲ್ಲಿ ಬಸ್ಸಾರಂತೂ 2-3 ಟೈಮ್ ಆರಾಮಾಗಿ ತಿನ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರ್ಕೋಬೇಕಾಗುತ್ತೆ, ಅವಾಗ್ಲೇನೆ ಸಾರು ಟೇಸ್ಟ್ ಆಗಿರೋದು. ಈರುಳ್ಳಿ ಬೆಳ್ಳುಳ್ಳಿ ತುಂಬಾ ಕೆಂಪಗಾಗಂಗ್ ಹುರ್ಕೋಬೇಕು. ಜೊತೆಗೆ ನಾನು ಸ್ವಲ್ಪ ಒಂಚೂರು ಹುಣಸೆಹಣ್ಣು ಸಹ ನೆನೆಸ್ಬಿಟ್ಟು ಹಾಕೊಂತಾ ಇದೀನಿ. ಜೊತೆಗೆ ಒಂದು ಟೊಮೊಟೊನು ಹಾಕೊಂತಾ ಇದೀನಿ. ತುಂಬಾ ಜಾಸ್ತಿ ಹಾಕೋಬಾರ್ದು ಹುಣಸೆಹಣ್ಣು, ಸ್ವಲ್ಪ ಹಾಕೋಬೇಕು.
ಹುಳಿ ತುಂಬಾನು ಹುಳಿ ಅನ್ಸಿದ್ರು ಚೆನ್ನಾಗಿರಲ್ಲ. ಒಂದ್ ಸ್ವಲ್ಪ ತೆಂಗಿನಕಾಯಿನೂ ಸಹ ರುಬ್ಬಕ್ ಹಾಕೊಂತಿದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದು ಹಾಕೊಂಡಿದೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಹುರಿದಿರೋದೆಲ್ಲ ಇರುತ್ತಲ್ಲ ಅದನ್ನು ಸಹ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಜೊತೆಗೆ ಮನೆಗೆ ಮಾಡಿರೋಂಥ ಸಾಂಬಾರ್ ಪೌಡ್ರು ಸಹ 1 ಸ್ಪೂನ್ ಹಾಕೊಂತೀನಿ. ಜೊತೆಗೆ 1 ಸ್ಪೂನ್ ಖಾರದ ಪುಡಿ. ನಮ್ಮ ಮನೆಗೆ ನಾವು 3 ಜನಕ್ಕೆ ಒಂದ್ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನಾನು ಹಾಕೊಂಡಿದೀನಿ. ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕೋಬಹುದು ಖಾರದ ಪುಡಿ, ಸಾಂಬಾರ್ ಪುಡಿ. ಸಾಂಬಾರ್ ಪುಡಿ ತುಂಬಾ ಜಾಸ್ತಿ ಹಾಕೊಳಕ್ ಹೋಗ್ಬಾರ್ದು. ಒಂದ್ 3/4 ಸ್ಪೂನ್ ಆದ್ರೆ ಸಾಕಾಗುತ್ತೆ ಚಿಕ್ಕ ಸ್ಪೂನ್ ಅಲ್ಲಿ. ಜೊತೆಗೆ ನಾವು ಬೇಯಿಸಿದ್ದಿರೋ ಕಾಳು ಇರುತ್ತಲ್ಲ ಆ ಕಾಳನ್ನು ಸಹ ಸ್ವಲ್ಪ ಹಾಕೋಬೇಕು. ಈ ಸಪ್ಪೆಸರು ಅಂತಾರೆ ಇದನ್ನ. ಈ ಸಪ್ಪೆಸರಲ್ಲಿ ಬಿಸಿ ಅನ್ನಕ್ಕೆ ಹಾಕೊಂಡ್ ತಿಂದ್ರೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ರುಬ್ಬೋದಕ್ಕೆ ನೀರ್ ಹಾಕಕ್ ಹೋಗಲ್ಲ. ಈ ಸಪ್ಪೆಸರನ್ನೇ ಸ್ವಲ್ಪ ಹಾಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕೊಳ್ಳೋಣ. ಸಪ್ಪೆಸರು ಬಸ್ಕೊಂಡ್ ಕಾಳು ಇರುತ್ತಲ್ಲ ಕಾಳನ್ನು ಸಹ ಮಾಮೂಲಿ ನಾವು ಒಗ್ಗರಣೆಗೆ ಹಾಕೊಳ್ಳೋ ತರನೇ ಒಗ್ಗರಣೆಗೆ ಹಾಕೊಳ್ಳೋಣ. ತೆಂಗಿನಕಾಯಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು ಹಾಕ್ಬಿಟ್ಟು ಕಾಳನ್ನು ಸಹ ಒಗ್ಗರಣೆಗೆ ಹಾಕೊಳ್ಳೋಣ. ಜೊತೆಗೆ ಸಾರಿಗೂ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಳ್ಳೋಣ. ಕರಿಬೇವು, ಒಣಮೆಣಸಿನಕಾಯಿ, ಸಾಸಿವೆ ಹಾಕ್ಬಿಟ್ಟು ಸಾರಿಗೆ ಒಗ್ಗರಣೆ ಇಟ್ಕೊಂಡಿದೀನಿ. ರುಬ್ಬಿದ್ದೆಲ್ಲ ಒಗ್ಗರಣೆ ಒಳಗಡೆ ಹಾಕಿ ಮತ್ತೆ ಸಪ್ಪೆಸರು ಬಸ್ತಿರೋ ಸಪ್ಪೆಸರು ಇರುತ್ತಲ್ಲ ಆ ನೀರ್ನು ಸಹ ಮಿಕ್ಸಿ ಜಾರ್ನೆಲ್ಲ ತೊಳೆದು ನೀಟಾಗಿ ಅದ್ರೊಳಗಡೆ ಹಾಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಒಂದ್ 5 ನಿಮಿಷ ಕುದಿಸ್ಕೋಬೇಕಾಗುತ್ತೆ ಈ ಬಸ್ಸಾರ್ನ. ಉಪ್ಪುನ ನಾನು ಕಾಳು ಬೇಯಿಸುವಾಗ್ಲೇ ಹಾಕೊಂಡಿರ್ತೀನಿ. ಬೇಕಂದ್ರೆ ನೀವು ಇನ್ನೊಂದು ಚಿಟಿಕೆ ಹಾಕೋಬಹುದು. ಕಾಳ್ಗೂ ಸಹ ಬೇಯಿಸೋವಾಗ್ಲೇ ಹಾಕೋದ್ರಿಂದ ಒಗ್ಗರಣೆಗೆ ಬೇಕಂದ್ರೆ ಒಂದ್ ಚಿಟಿಕೆ ಹಾಕೋಬಹುದು ನೀವು. ಹುರುಳಿಕಾಳು ಒಗ್ಗರಣೆ ಹಾಕುವಾಗ ರುಬ್ಬಿದ್ದು ಖಾರ ಇರುತ್ತಲ್ಲ ಅದನ್ನ ಸ್ವಲ್ಪ ಹಾಕೋಬಹುದು. ಇಲ್ಲಾಂದ್ರೆ ಸಾರ್ನೆ ಒಂದ್ 2 ಸ್ಪೂನ್ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಾಳು. ಮೊಳಕೆ ಹುಳಿಕಾಳು ತುಂಬಾ ತಂಪ ಅಂತಾನೆ ಹೇಳ್ಬೋದು. ಒಣ ಹುಳಿಕಾಳಲ್ಲೂ ಸಹ ಮಾಡ್ತಾರೆ. ಒಣ ಹುಳಿಕಾಳು ನಮ್ಮ ಮನೇಲಿ ಸ್ವಲ್ಪ ಕಡಿಮೆ, ಸಿಕ್ಕಾಪಟ್ಟೆ ಹೀಟ್ ಅದು. ಅದಕ್ಕೋಸ್ಕರ ನಾನು ತುಂಬಾ ರೇರ್ ಕಡಿಮೆ ಮಾಡೋದು ಒಣ ಹುಳಿಕಾಳು. ಆದಷ್ಟು ಮೊಳಕೆ ಕಟ್ಟಿದ್ದನ್ನೇ ಮಾಡ್ತೀನಿ ನಾನು. ಈ ಮೊಳಕೆ ಹುಳಿಕಾಳು ಬಸ್ಸಾರಿಗೆ ಬಿಸಿ ಮುದ್ದೆ 7 ಮಾಡ್ತಿದ್ ಜೋಡಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ, ಅನ್ನ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಬಸ್ಸಾರು ಮುದ್ದೆ ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ. ಜೊತೆಗೆ ನಂದು ಪೂಜೆ ವ್ಲಾಗು ತುಂಬಾ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಶುಕ್ರವಾರದ ಆಷಾಢದ ಪೂಜೆ ವ್ಲಾಗು ಇಷ್ಟ ಆಗಿದ್ರೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಮಾಡಿ. ನೋಡ್ತೀರಾ, ಲೈಕ್ ಮಾಡಲ್ಲ. ನಿಮ್ಮ ಒಂದು ಲೈಕ್ಸ್ ಇಂದ ನಮಗೂ ಒಂದು ಖುಷಿ ಆಗುತ್ತೆ. ನನ್ನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ನೋದು ನನಗೆ ತುಂಬಾ ಖುಷಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ ನಮ್ಗೆ ಇಂಟ್ರೆಸ್ಟ್ ಇರುತ್ತೆ. ನೋಡಿ, ಇಷ್ಟು ಲೈಕ್ಸ್ ಬಂದಿದೆ, ಇಷ್ಟು ಜನ ಇಷ್ಟಪಟ್ಟಿದ್ದಾರೆ ನಮ್ಮ ವಿಡಿಯೋ ಅಂತ ಖುಷಿ ಆಗುತ್ತೆ. ಹಾಗೆ ನಂದು ಇನ್ಸ್ಟಾಗ್ರಾಮು ಇದೆ ಫ್ರೆಂಡ್ಸ್. ಯಾರಿಗಾದ್ರೂ ಫಾಲೋ ಮಾಡ್ಬೇಕನ್ಸಿದ್ರೆ ನಾನು ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇಷ್ಟ ಹೇಳ್ತಾ ನನ್ನ ಬ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮ್ಮ ಟೈಮ್ನ ನನ್ನ ವಿಡಿಯೋ ನೋಡೋದಕ್ಕೋಸ್ಕರ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ಸ್ ಅಗೇನ್. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.